ಇದು. ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ. ಸೆಗಣಿ ಇಲ್ಲಿ ಶುಭ ಶುಭ. ನೆಂಟ್ರಿಷ್ಟ್ರು ಬರ್ತಾರೆ ಅಂತ ನೆಲೆಲ್ಲ ಸೆಗಣಿ ಹಾಕಿ ಸಾರಿಸಿರ್ತಾರೆ. ಈ ಮನೆಯಲ್ಲೂ ಸೆಗಣಿ ಒಳಗೆ ನೆಂಟ್ರನ್ನ ಮುಳುಗಿಸ್ತಾರೆ. ಸಗಣಿ ಯಾಕೆ ಎಷ್ಟೊಂದು ಕೀಳಾಗಿ ನೋಡ್ತೀರಾ? ಅದರಿಂದ ಎಷ್ಟೊಂದು ಉಪಯೋಗ ಇದೆ. ಹಂಗಂತ ನಾನು ಈ ಸೆಗಣಿ ಚಪ್ಪಲಿ ಕಾಲಿನಲ್ಲೇ ಬರಲ್ಲ ಮನೆ ಒಳಗೆ. ಭವ್ಯ, ಕಾಲ್ ತೊಳೆಯೋಕೆ ಸ್ವಲ್ಪ ನೀರ್ ತಗೊಂಡ್ ಬಾ. ಅಮ್ಮ ತಗೊಳ್ಳಿ. ನೀನೇ ಹಾಕಿ ತೊಳಿಬಾರ್ದಾ? ಹಾ ಸರಿ. ನೀನ್ ಯಾಕೆ ತೊಳಿತ ಕೂಡ ನಾನ್ ತೊಳಿತೀನಿ. ಬೇಡ ಬೇಡ ಬೇಡ. ಹಿರಿಯರು ಪಾದ ತೊಳಿಯೋದು ಪುಣ್ಯದ ಕೆಲಸ. ಆಯ್ತು ಕಣಪ್ಪ, ನಾನು ತೊಳಕೊತೀನಿ. ಸಮಾಧಾನನ ಈಗ? ಬರ್ತಿದ್ದ ಹಾಗೇನೆ ಬ್ಯಾಂಗು ಕಡ್ಡಿನ ಬೆಟ್ಟ ಮಾಡ್ಬಿಟ್ಟೆ ದೊಡ್ಡಮ್ಮ ನೀವು. ಆಯ್ತು ನಡಿ ಬನ್ನಿ ಬನ್ನಿ. ಒಳಗ್ ಬನ್ನಿ. ಅಬ್ಬಾ, ಹಲೋ ಮೋಹನಣ್ಣ, ಹಾರ ತರ ಕೇಳಿ ಎಷ್ಟೊತ್ತಾಯ್ತು? ಇನ್ನೂ ಬಂದಿಲ್ಲ. ಇಲ್ಲಿ ಗಂಟಿನ ಗಡವರೆಲ್ಲ ಬಂದಿದ್ದಾರೆ. ಸರಿ ಬೇಗ ಬಾ. ಎಷ್ಟೊತ್ತು ಮಾಡ್ತಾರೆ ಇವರು? ನೀನ್ ಎಂತ ಬಂಡೆ ಅಲ್ಲ? ಚಾನ್ಸೇ ಇಲ್ಲ. ಮಾತು ವಾಪಸ್ ತಗೊಳ್ಳಿ. ಬಂಡ ಅಲ್ಲ ಕಣ್ರಿ, ಜಾಗ ಬಂಡ. ಎಷ್ಟೆಲ್ಲ ಹೇಳಿದೀನಿ ಬರ್ಬೇಡ ಅಂತ, ಆದ್ರೂ ಬಂದಿದ್ಯಲ್ಲ. ರೀ, ನಮ್ಮ ಅಣ್ಣನ ಎಂಗೇಜ್ಮೆಂಟ್ ನಡೀತಿದೆ ಕಣ್ರಿ. ನಮ್ಮ ಅಕ್ಕನ ಎಂಗೇಜ್ಮೆಂಟು ಇದೆ. ಇವಾಗ ನೀನ್ ಬಂದಿದೆ ಅಂತ ಗೊತ್ತಾದ್ರೆ ಅದೂ ಆಗಲ್ಲ. ನನಗೆ ನಮ್ಮ ಅಣ್ಣ ಅಂದ್ರೆ ನನ್ನ ತಂದೆ ತಾಯಿ ಎಲ್ಲ ಕಣ್ರಿ. ನಾನು ಯಾರಿಗೋಸ್ಕರ ಆದರೂ ನನ್ನ ಜೀವನದಲ್ಲಿ ಬದುಕಬೇಕು ಅಂತ ಇದ್ರೆ ಅದು ನಮ್ಮ ಅಣ್ಣಂಗೋಸ್ಕರ. ಅವ್ನು ನನ್ನ ಎಲ್ಲ ಈವೆಂಟಲ್ಲೂ ಇದ್ದ. ನಾನು ಫಸ್ಟ್ ಟೈಮ್ ಸ್ಕೂಲ್ಗೆ ಹೋದಾಗ, ನನ್ನ ಕಾಲೇಜ್ ಡೇಸಲ್ಲಿ ನಾನು ಡ್ಯಾನ್ಸ್ ಮಾಡಿದಾಗ, ಎಲ್ಲ ಈವೆಂಟಲ್ಲೂ ಇದ್ದ. ಅವನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಈವೆಂಟ್ ಕಂಡ್ರಿ ಇದು. ನಾನೇ ಇಲ್ಲ ಅಂದರೆ ಹೇಗ್ರಿ? ನನಗೆ ನಾನೇ ಮೋಸ ಮಾಡ್ಕೊಂಡಂಗಾಗಲ್ವಾ? ಪ್ಲೀಸ್, ನಾನು ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ದೂರದಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬಿಡ್ತೀನಿ. ಈ ಥರ ಸಂಭ್ರಮಗಳನ್ನ ದೂರದಲ್ಲಿ ನಿಂತು ನೋಡಿ ನನಗೆ ಅಭ್ಯಾಸ ಆಗಿದೆ ಕಣ್ರಿ. ನಾನು ಬಂದಿದ್ದೀನಿ ಅಂತ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ. ದೇವರಾಣೆ. ಯಾರ ಕಣ್ಗೂ ಕಾಣಿಸ್ಕೊಳ್ಬಾರ್ದು, ಸರಿನಾ? ಅಜ್ಜಿ, ವ್ಯವಸ್ಥೆ ಎಲ್ಲ ಸರಿಯಾಗಿದೆ ಅಲ್ವಾ? ಇನ್ನೂ ಏನಾದರೂ ಬೇಕಾ? ಹುಡುಗಿ ಬೇಕಿತ್ತಮ್ಮ. ಇಷ್ಟು ಹೊತ್ತಾದ್ರೂ ಹುಡುಗಿ ದರ್ಶನ ಆಗ್ಲಿಲ್ವಲ್ಲ? ಬೇಗ ಕರ್ಕೊಂಡ್ ಬಾ. ಅಕ್ಕ ರೆಡಿ ಆಗ್ತಾ ಇದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ರೆಡಿ ಆಗೋದಕ್ಕೇನಿದೆ? ಅವಳು ಅಂದ ಚಂದ ನೋಡಿ ಮದುವೆ ಫಿಕ್ಸ್ ಮಾಡ್ಬೇಕಾ? ಎಲ್ಲ ಆಗೋಗಿದೆಯಲ್ಲ, ಬೇಗ ಕರ್ಸಿ. ಅಜ್ಜಿ, ಏನಿದು ಪ್ರಾಬ್ಲಮ್ಮು? ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲದಕ್ಕೂ ಖ್ಯಾತೆ ತೆಗಿತಾ ಇದ್ದಾರಲ್ಲ. ವಿನಯ್, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು? ದೊಡ್ಡಮ್ಮ, ವಯಸ್ಸಿನಲ್ಲಿ ದೊಡ್ಡವರಾದ್ರೂ ಸಾಲದು. ವಿವೇಚನೆಯಲ್ಲೂ ನಾವು ದೊಡ್ಡತನ ತೋರಿಸ್ಬೇಕು. ಬೀಗರು ಮನೆಗೆ ಬಂದಿದ್ದೀವಿ, ಶುಭ ಕಾರ್ಯ ನಡೀತಾ ಇದೆ. ಮಾತಿನಲ್ಲಿ ಸ್ವಲ್ಪ ನಯ ನಾಜೂಕು ಇರಲಿ. ಹೋಗ್ಲಿ ಬಿಡಪ್ಪ ಯಶೋದ, ನಿಮ್ಮ ಹುಡುಗ ಕೈ ತಪ್ಪು ಹೋಗ್ಬಿಟ್ಟಿದ್ದಾನೆ. ಹುಡುಗಿ ಕಡೆಯವರು ನಿಮ್ಮ ಆಟ ಮಾಡಿಸ್ಬಿಟ್ಟಿದ್ದಾರೆ. ನೋಡಿ, ಸುಮ್ಮನೆ ನಮ್ಮ ಕುಟುಂಬದ ಬಗ್ಗೆ ಏನೇನೋ ಹೇಳಕ್ಕೆ ಬರಬೇಡಿ. ನಾವೇನಾದ್ರು ಕೇಳ್ಕೊಂಬಂದಿದ್ವಾ? ನಮ್ಮನೆ ಮಗುನ ನಿಮ್ಮನೆ ಸ್ವತೆ ಮಾಡ್ಕೊಳ್ಳಿ ಅಂತ ಇಲ್ವಲ್ಲ? ಮಾವ, ಇವಾಗ ಅದೆಲ್ಲ ಬೇಡ. ರುಕ್ಕು, ಹೋಗಮ್ಮ, ಕಲ್ಯಾಣಿನ ಕರ್ಕೊಂಬ. ಅಕ್ಕ, ನೀನ್ ರೆಡಿನಾ? ಅವನು ಯಾಕೆ ಬಂದಿದ್ದಾನೆ ಇಲ್ಲಿ? ಯಾರಕ್ಕ? ಆ ಕೃಷ್ಣ. ತಪ್ಪಲ್ವ ರುಕ್ಕು? ಒಂದ್ ಮನೆನ ನಾಶ ಮಾಡಿ ನಮ್ ನೆಮ್ಮದಿನೆಲ್ಲ ಕಿತ್ಕೊಂಡು ಅದೇ ಮನೆ ಶುಭ ಕಾರ್ಯಕ್ಕೆ ಬಂದು ಅವ್ನು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೇಕಾ? ಅಲ್ಲ ಅಕ್ಕ, ಸ್ವಂತ ಅಣ್ಣದ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಬಂದಿದ್ದಾನೆ. ರುಕ್ಕು, ಅವನು ಇಲ್ಲಿದ್ರೆ ನಾನು ಎಂಗೇಜ್ಮೆಂಟ್ ಮಾಡ್ಕೊಳ್ಳಲ್ಲ. ನೋಡು, ನೀನು ಸಮಾಧಾನ ಹೋಗಿರೋ, ನಾನು ಹೋಗಿ ಮಾತಾಡ್ಬಿಟ್ಟು ಬರ್ತೀನಿ, ಆಯ್ತಾ?
ಹೇಳಿದ್ರೆ ತಾನೇ ಯಾರ ಕಣ್ಗೂ ಕಾಣಿಸ್ಕೊಳ್ಬೇಡ ಅಂತ. ಹೌದು, ಯಾರ ಕಣ್ಣು ಕಾಣಿಸ್ಕೊಂಡೆ? ನಮ್ಮ ಅಕ್ಕ ನೋಡ್ಬಿಟ್ಲು. ಸಾರಿ ಕಣ್ರಿ, ಗೊತ್ತಾಗಿಲ್ಲ, ಪ್ಲೀಸ್. ಸಾರಿ ಎಲ್ಲ ಬೇಕಾಗಿಲ್ಲ, ಮೊದ್ಲು ಇಲ್ಲಿಂದ ಹೊರಡು. ಅಲ್ಲ, ಹೆಂಗ? ಏನು ಮಾತಾಡ್ಬೇಡ ಪ್ಲೀಸ್, ಹೊರಡು ಹೊರಡು ಹೊರಡು. ಅಕ್ಕ, ಅವನಿರಲ್ವಂತೆ ಕಣೆ, ಹೊರಟು ಬಿಡ್ತಾನಂತೆ. ಅಲ್ಲ ಅಕ್ಕ, ಇವತ್ತು ಅವ್ನು ನಮ್ಮ ಮನೆಗೆ ಬಂದಿದ್ದ, ನಾವು ಹೋಗು ಅಂದ ತಕ್ಷಣ ಹೋಗ್ಬಿಟ್ಟ. ನಾಳೆ ನೀನು ಅವ್ರ ಮನೆಗೆ ಹೋಗ್ಬೇಕು, ಅವನ ಮುಖನೇ ನೋಡ್ಕೊಂಡಿರ್ಬೇಕು. ನೀನು ಹೀಗೆ ಕೋಪ ಮಾಡ್ಕೊಂಡಿದ್ರೆ ಮನೆ ವಾತಾವರಣ ಹಾಳಾಗಲ್ವಾ? ಮನೆ ವಾತಾವರಣ ಅಲ್ಲ, ಎಲ್ಲ ಹಾಳು ಮಾಡ್ಬಿಡ್ತೀನಿ. ನೆಮ್ಮದಿ, ಸುಖ, ಸಂತೋಷ ಎಲ್ಲ. ಮೊದಲು ಈ ಕೃಷ್ಣನ ಮನೆಯಿಂದ ಆಚೆ ಹಾಕ್ತೀನಿ. ಸರಿ ಬಿಡು, ಇನ್ನೂ ಜಾಸ್ತಿ ಯೋಚನೆ ಮಾಡ್ಬೇಡ. ಅಲ್ಲಿ ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಾ. ರಾಜು, ಈಗ ಏನು ಮಾಡೋದು? ಮಾಡ್ತೀನಿ ಇರು. ಏನಮ್ಮ, ನಿಮ್ಮ ಮಗ ತೀರಿ ಹೋಗಿ ಇನ್ನು 1 ವರ್ಷ ಆಗಿಲ್ಲ ಅಲ್ವಾ? ಇಲ್ಲಮ್ಮ, ಇತ್ತೀಚೆಗೆ ತೀರ್ಕೊಂಡಿತ್ತು. ಮತ್ತೀಗ ಮದುವೆ ಹೇಗೆ ಮಾಡೋಕ್ಕಾಗತ್ತೆ?